ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಋತ್ವಿಕ್ ಆ್ಯಕ್ಚುಲಿ ಫುಲ್ಲು ಖುಷಿಲಿರ್ತಾನೆ. ಅವ್ನು ಏನೋ ಗೊತ್ತಿಲ್ಲ, ಆ್ಯಕ್ಚುಲಿ ಫೋನ್ ತೊಗೊಂಡ್ರೆ ಸಾಕು ನಾನು ಬ್ಲಾಗ್ ಮಾಡೋಕ್ಕೆ ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ, ಹಾಗೆ ಇವತ್ತು ಏನು ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತಿನ ಬ್ಲಾಗಲ್ಲಿ ಸುಮ್ಮನಿರ್ಬೇಕಪ್ಪ. ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನನ್ನ ರೇಷ್ಮೆ ಸ್ಯಾರೀಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಫ್ಯಾನು. ಸೊ ಬನ್ನಿ, ನನ್ನ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ಹೆಂಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೈಸ್, ಇದು ಆ್ಯಕ್ಚುಲಿ ನನ್ನ ಫಸ್ಟ್ ರೇಷ್ಮೆ ಸೀರೆ ಕತೆ ನಿಮ್ಮ ಜೊತೆ. ಇದು ಬಂದು ಮೆರೂನ್ ಮತ್ತು ಬಾರ್ಡರ್ ಬಂದು ಮೆರೂನ್ ಕಲರ್ ಇದೆ. ಇದೆಲ್ಲ ಫುಲ್ಲು ಒಂಥರ ಗ್ರೀನ್ ಕಲರ್ ಮತ್ತು ಪಾಚಿ ಗ್ರೀನ್ ಥರ ಕಾಣುತ್ತೆ, ಶೈನಿಂಗು. ಬಟ್ ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒನ್ ಆಫ್ ನನ್ನ ಫೇವ್ರೆಟ್ ಸ್ಯಾರೀಸು. ಇನ್ನು ಬಾರ್ಡ್ರ್ ಎಲ್ಲ ಬಂದು ನಿಮಗೆ ಈ ಫ್ಲವರ್ ಡಿಸೈನ್ಸ್ ಬಂದಿದೆ. ಇದು ಹಾಕೊಂಡಾಗ ನೋಡಿ ನನ್ನ ಫೇಸಿಗೆ ಈ ಥರ ಕಾಣಿಸುತ್ತೆ. ಬಟ್ ನನಗಂತೂ ಇದು ತುಂಬಾ ಇಷ್ಟ, ವೆಯ್ಟ್ಲೆಸ್ ಸ್ಯಾರಿ. ಹಾಗೆ ನಾನು ಇದೆಲ್ಲ ತೊಗೊಂಡಿದ್ದನು ನನ್ನ ಮದುವೆಗೇನೆ. ಬಟ್ ಅದಕ್ಕೂ ಮುಂಚೆ ನಾನು ಯಾವುದು ತೊಗೊಂಡಿಲ್ಲ ಗೈಸ್. ಮಾಮೂಲಿ ಬ್ಲೌಸಿಗೆ ಇದು ಸೇಮ್ ಕಾಂಬಿನೇಷನ್ನು. ಬಟ್ ಅವಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು. ಸೊ ಪ್ಲೇನಾಗೆ ಹೊಲಿಸ್ಕೊಂಡಿದ್ದೀನಿ, ಯಾವುದೇ ರೀತಿ ಬ್ಲೌಸ್ ಡಿಸೈನ್ಸ್ ಇಲ್ಲ. ಇನ್ನು ಇದನ್ನು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ಬ್ಲೌಸಸ್ ಎಲ್ಲ ಉಲ್ಟಾ ಇಟ್ಟರೆ ತುಂಬ ಬಾಳಿಕೆ ಬರೋದು. ಇಲ್ಲ ಅಂತ ಹೇಳಿದ್ರೆ ಇದು ಡಿಸೈನ್ ಮಾಡಿಸಿರ್ತೀವಲ್ಲ, ಹೋಗ್ಬಿಡುತ್ತೆ. ಅದಾದಮೇಲೆ ಇದು ಈ ಥರ ಬ್ಲೌಸು. ಇದು ಕೂಡ ಎಲ್ಲ ಮದುವೆದೇನೆ. ಇದು ಹಾಫ್ ಬ್ಲೌಸಸ್ ಹೊಲಿಸಿರೋದು. ಬ್ಲೌಸಿಗೆ ನೋಡಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇದು ಬ್ಯಾಕ್ ಸೈಡ್ಗೆ ಈ ಥರ ಬರುತ್ತೆ. ಬಟ್ ಫುಲ್ಲು ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ. 10 ವರ್ಷದಿಂದ ಎಲ್ಲ ಸ್ವಲ್ಪ ಬಜೆಟು ಕೂಡ ಕಡಿಮೆ. ಬಟ್ ಮನೆ ಪರಿಸ್ಥಿತಿನೂ ಹಾಗೆ ಇರುತ್ತಲ್ವಾ. ಸೊ ಹಾಗಾಗಿ ಇದೆಲ್ಲ ಮದುವೆ ಟೈಮಲ್ಲಿ ತುಂಬ ಸಿಂಪಲ್ಲಾಗೇನೆ ಮಾಡ್ಕೊಂಡಿದ್ದು. ಇದ್ರದ್ದು ಸ್ಯಾರಿ ಬಂದು ಈ ಸ್ಯಾರಿ ಬಂದು ಇದನ್ನು ಅಷ್ಟೇ ಫ್ಲವರ್ ಡಿಸೈನು. ಮತ್ತು ಇಲ್ಲಿ ಬಂದು ನಿಮಗೆ ಲೋಟಸ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ನೀವು. ಈ ಸ್ಯಾರಿ ಪಿಂಕು ಆರೆಂಜ್ ಗ್ರೀನ್ ಕಾಂಬಿನೇಷನಲ್ಲಿದೆ. ಈ ಸ್ಯಾರಿನೂ ಅಷ್ಟೇ ನನ್ನ ಫೇಸಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಷ್ಟ ಆದರೆ ಅಷ್ಟೇ ನಾನು ಕೂಡ ತಗೊಳೋದು. ಮತ್ತು ಇದು ಸ್ಯಾರೀಸಿಗೆ ನೋಡಿ, ಸ್ಯಾರಿ ಕುಚ್ಚೂ ಅಷ್ಟೇ ಈ ಥರ ಸಿಂಪಲ್ ಆಗೇನೆ ಹಾಕ್ಕೊಂಡಿರೋದು. ಎಲ್ಲ ಇದು ಒಂದ್ಸಲಿ ಯೂಸ್ ಮಾಡಿರೋದಷ್ಟೇ. ಮತ್ತು ಅದೇ ಥರನೇ ವಾಶ್ ಮಾಡಿಸಿ ಇಟ್ಟಿರೋದು, ಡ್ರೈ ಕ್ಲೀನ್ ಮಾಡಿಸಿರೋದು. ರೇಷ್ಮೆ ಸ್ಯಾರೀಸ್ ಎಲ್ಲ ನನಗೆ ಹಂಗೆ ಒಗ್ಯೋಕ್ಕಾಗಲ್ವಲ್ಲ, ಹಾಗಾಗಿ ಇದು 2ನೇ ಸೀರೆ. ಇನ್ನೊಂದು ಸೀರೆ ಬಂದು ಇದು ಫುಲ್ ಸ್ಯಾರಿಯನ್ನು ತೋರಿಸ್ತೀನಿ ನೋಡಿ. ಇದು ಫುಲ್ ಸ್ಯಾರೀಸು ಈ ಥರ ಬರುತ್ತೆ. ಫುಲ್ಲು ಒಂಥರ ಫುಲ್ ಸ್ಯಾರಿನೂ ಅಷ್ಟೇ ಇದೇ ಥರ ಡಿಸೈನ್ಸಲ್ಲಿ ಬರುತ್ತೆ. ಇದು ಬಂದು ಪಿಂಕ್ ಸ್ಯಾರಿ. ಇದು ಅಷ್ಟೇ ಎಲ್ಲನೂ ಸೀರೆ ನಾನು ಆಲ್ಮೋಸ್ಟ್ ರೇಷ್ಮೆ ಸೀರೆನೇ ಒಂದು 10 ಅಷ್ಟೇ ನನ್ನ ಹತ್ರ ಇರೋದು. ತೀರಾ ಜಾಸ್ತಿ ಕಲೆಕ್ಷನ್ಸ್ ಅಂತಲೂ ಏನೂ ಇಲ್ಲ. ಬಟ್ ಎಲ್ಲನೂ ಮದುವೆ ಇದ್ದಾಗ ತೊಗೊಂಡಿರೋದು. ಅದಾದಮೇಲೆ ನಾನು ನಿಜ ಹೇಳಬೇಕು ಅಂದರೆ ಗೈಸ್, ಒಂದು ದಿನವೂ ಹಾಕ್ಕೊಂಡೇ ಇಲ್ಲ. ಎಲ್ಲ ಮದುವೆದಷ್ಟೇ ಇದು. ಅದಾದಮೇಲೆ ಯಾವತ್ತೂ ಟ್ರೈ ಮಾಡಿದ್ದು ಇಲ್ಲ, ಹಾಕಿರೋದು ಇಲ್ಲ. ಈಗ ಫಂಕ್ಷನ್ಸ್ ಇದೆಯೇನು ಮೇಲೆ ಮದುವೆಗಳಲ್ಲಿ ಈಗ ಹಾಕಿದ್ರೆ ಹಾಕಬೇಕಷ್ಟೇ. ಇಷ್ಟಪಟ್ಟು ತೊಗೊತೀವಿ, ಒಂದಿನ ಹಾಕಿದ್ರೆ ಇನ್ನೂ ಮುಗ್ದಿಲ್ಲ. ಇನ್ನು ಇದು ಬಂದು ನನ್ನ ಮದುವೆಯಲ್ಲಿ ಬೀಗರೂಟಕ್ಕೆ ಅಂತ ತಗೊಂಡಿದ್ದ ಸೀರೆ. ಇದು ಅಷ್ಟೇ. ಇಲ್ಲಿ ನೋಡಿ, ಇದೊಂದು ಅಕ್ಕನೇ ಹಾಕಿರೋದು. ಇದು ಆ್ಯಕ್ಚುಲಿ ಕುಚ್ಚು ಬಂದು ಸ್ಯಾರಿ ಯಾವ್ಯಾವ ಕಲರ್ ಇದೆ ಆ ಕಲರ್ ಕಾಂಬಿನೇಷನಲ್ಲೇ ರಾಮ ಗ್ರೀನು ಮತ್ತು ಬ್ಲೂ ಮತ್ತು ಬಾರ್ಡ್ರು ಒಂಥರ ಗೋಲ್ಡ್ ಕಲರ್ ಇರೋದ್ರಿಂದ ಈ ಥರ ಮಿಕ್ಸ್ ಕೊಟ್ಟು ಈ ಥರ ಅಕ್ಕ ಹಾಕಿದ್ದಾಳೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಸ್ಯಾರಿ. ಇದು ನೋಡಿ, ಇದು ಅಷ್ಟೇ. ಇದು ರಾಮ ಗ್ರೀನಲ್ಲಿ ಬರುತ್ತೆ ಇಲ್ಲಿ. ಮತ್ತು ಇದೆಲ್ಲ ಆರೆಂಜು. ಇದು ನೋಡಿ ಯಾವ ಥರ ಕಾಣಿಸುತ್ತೆ ನಾನು ಫೇಸಿಗೆ ಅಂತ ತೋರಿಸ್ತೀನಿ. ಇದು ಬಂದು ಈ ಥರ ಕಾಣಿಸುತ್ತೆ. ಇದು ನನ್ನ ಮದುವೆ ಬೀಗರೂಟದ ಸ್ಯಾರಿ. ಇದು ಅಷ್ಟೇ. ಆಲ್ಮೋಸ್ಟ್ ನೀವು ಇವಾಗ ರೀಸೆಂಟಾಗಿ ನಮ್ಮ
ಮಾವನ ಮಗನ ಮದುವೆ ಆಯಿತು ಅಂತ ಅದರಲ್ಲಿ ಹಾಕೊಂಡಿದ್ದೆ, ನೋಡಿರ್ತೀರ ವ್ಲಾಗಲ್ಲಿ. ಅಂದರೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಿರಲ್ಲ, ಬಟ್ ಹಳೆ ಸಬ್ಸ್ಕ್ರೈಬರ್ಸು ಈ ಸ್ಯಾರಿನ ಆ ವೆಡ್ಡಿಂಗ್ ಇದರಲ್ಲಿ ಹಾಕಿದ್ದೆ. ಸೊ ಅದರಲ್ಲಿ ನೋಡಿರ್ತೀರ. ಎಲ್ಲನೂ ಅಷ್ಟೇ ಅವಾಗ ತೊಗೊಂಡಿದ್ದಷ್ಟೇ, ಅದಾದಮೇಲೆ ಈಗ ಯಾವುದೂ ತೊಗೊಂಡಿಲ್ಲ. ಇನ್ನೇನಿದ್ರು ಗೃಹ ಪ್ರವೇಶಕ್ಕೆ ಒಂದು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್, ಅದನ್ನು ನೋಡಬೇಕು. ಮೇಯ್ನ್ ಹೇಳಬೇಕು ಅಂತ ಹೇಳಿದ್ರೆ, ಈ ಸ್ಯಾರೀಸ್ ನಂದು ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಈ ಸ್ಯಾರಿ ಕಾಸ್ಟ್ ಬಂದು ಅವಾಗ ಅಂದರೆ 10 ಇಯರ್ಸಲ್ಲಿ ನನ್ನ ಮದುವೆಗೆ ರಿಸೆಪ್ಷನ್ ಸ್ಯಾರೀಸ್ ಇದು. ಸೊ ನನ್ನ ಮದುವೆ ಫೋಟೋಸ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಯಾವ ಥರ ಡಿಸೈನ್ ಹಾಕ್ಸಿದ್ದೆ ಅನ್ನೋದು ತೋರಿಸ್ತೀನಿ ನೋಡಿ. ಇದಕ್ಕೆ ಬಂದು ಸೇಮ್ ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇದೆ ಅದೇ ಥರನೇ ಬೀಡ್ಸಲ್ಲಿ, ಬಟ್ ಇದು ಸ್ಟೋನ್ ತುಂಬ ಕಾಸ್ಟ್ಲಿ. ಅಂದರೆ ಇದು ಒಂದು ಥರ ಕುಚ್ಚು ಹಾಕೋದಕ್ಕೆ ಅವಾಗ 2000 ರೂಪೀಸ್ ತೊಗೊಂಡಿದ್ರು. ಇದೂ ಅಷ್ಟೇ ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇದೆಯೋ ಅದೇ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದಾರೆ. ಇನ್ನು ಇದು ನಾನು ಆಗಲೇ ಹೇಳ್ದಂಗೆ ರಿಸೆಪ್ಷನ್ ಸ್ಯಾರಿ 16,000 ಅಥವಾ 18,000 ಕೊಟ್ಟು ತೊಗೊಂಡಿದ್ದು. ಇದು ರಿಸೆಪ್ಷನಲ್ಲಿ ಹಾಕಿರೋದು ಬಿಟ್ಟರೆ ಇನ್ನು ಮತ್ತೆ ಹಾಕೇ ಇಲ್ಲ ನಾನು. ಫೋಟೋಸ್ ಮದುವೆ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡಿದಾಗ ಗೊತ್ತಾಗುತ್ತೆ, ಯಾಕೆಂದರೆ ಅದನ್ನು ಕೆಲವರು ಇಲ್ಲ ಸುಳ್ಳು ಅಂತ ಹೇಳ್ತಾರೆ ಕೆಲವರು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಈ ಸ್ಯಾರಿ ನೋಡಿ, ಮೆರೂನು ಪಿಂಕ್ ಕಲರು. ಸೊ ಬಾರ್ಡರ್ ಮಾತ್ರ ಒಂಥರ ಗ್ರೀನ್ ಕಲರ್ ಬಂದಿದೆ, ಪ್ಯಾರೆಟ್ ಗ್ರೀನು. ಬಾರ್ಡರು ಕೂಡ ಮೆರೂನೇ. ಇದು ಫುಲ್ಲು ಜರಿ ಫುಲ್ ಸ್ಯಾರೀಸು ನೋಡಿ ಇದೇ ಥರನೇ ಬಂದಿದೆ. ತೋರಿಸ್ತೀನಿ ನೋಡಿ, ನೋಡ್ತಿರ್ಬೋದು. ಫುಲ್ ಸ್ಯಾರೀಸು ಕೂಡ ಸೇಮ್ ಇದೇ ಥರ ಬರುತ್ತೆ. ಇವಾಗಲೂ ಅಂತ ಇರ್ತಾನೆ ಲೋಕಿ, ಅವಾಗ ತೊಗೊಂಡಿದ್ದು ಇನ್ನು ಒಂದು ಸಲಿನೂ ಹಾಕಿಲ್ಲ ಅಂತ. ಬಟ್ ಕಂಪ್ಲೀಟ್ ಸ್ಯಾರಿ ಇದೇ ಥರ ಇದೆ. ಇದು ಸ್ವಲ್ಪ ವೆಯ್ಟ್ ಇದೆ, ಸೊ ಹಾಗಾಗಿ ಇದನ್ನು ಹಾಕಿಲ್ಲ. ನೋಡೋಣ, ಈಗ ಅಪ್ಪಿ ಮದುವೆ ಇದೆ ನೆಕ್ಸ್ಟ್ ಮಂತು, ಆ ಮದುವೆಯಲ್ಲಿ ಹಾಕೊಳ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಒಂದು 10 ಸ್ಯಾರಿ ತೊಗೊಂಡಿದ್ದಷ್ಟೇ, ಅದು ಬಿಟ್ಟರೆ ನನ್ನ ಹತ್ರ ಇನ್ಯಾವುದೂ ಇಲ್ಲ. ಇದು ಅಷ್ಟೇ ಸಿಂಪಲ್ಲಾಗಿ ಹಾಕ್ಸಿರೋದು. ಇದ್ರದ್ದು ಬ್ಲೌಸನ್ನು ತೋರಿಸ್ತೀನಿ ನೋಡಿ, ಈ ಥರ. ಸೊ ನನ್ನ ಮದುವೆದು ಬ್ಲೌಸ್ ಮಿಸ್ ಆಗಿದೆ, ತೋರಿಸ್ತೀನಿ ರೀ. ಇದೂ ಅಷ್ಟೇ ಈ ಥರ ಡಿಸೈನೆಲ್ಲ ಹಾಕಿಸ್ಕೊಂಡಿದ್ದು. ಇದೂ ಅಷ್ಟೇ ಸೇಮ್ ಅಕ್ಕನೇ ಹೊಲ್ದಿರೋದು. ನನ್ನ ಮನೆ ಬಟ್ಟೆ ಆಲ್ಮೋಸ್ಟ್ ನಮ್ಮ ಅಕ್ಕನೇ ಎಲ್ಲ ಮಾಡಿರೋದು. ಇದು ಅಷ್ಟೇ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್. ಬ್ಲೂ ಅಂದರೆ ಸ್ಕೈ ಬ್ಲೂ ಅಲ್ಲ, ಇದು ಒಂಥರ ಬ್ಲೂ ಇಲ್ಲಿ ಕಾಣಿಸ್ತಿದೆ, ಈ ಥರ ಡಾರ್ಕ್ ಬ್ಲೂ ಕಲರಲ್ಲಿದೆ. ಇದು ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ನು. ಇದು ಅಲ್ಲಲ್ಲಿ ಮಾತ್ರ ಈ ಥರ ಒಂದೊಂದು ಫ್ಲವರ್ ಬಂದಿದೆ. ಈ ಸೀರೆ ಕಾಸ್ಟು 9,000 ಏನೋ. ಅದಾದಮೇಲೆ ನಾನು ಮದುವೆಗೆ ತೊಗೊಂಡಿದ್ದು ಸ್ಯಾರೀಸ್ ಬಿಟ್ಟರೆ ಅದಾದಮೇಲೆ ನಾನು ಇನ್ನೂ ಯಾವುದೂ ತೊಗೊಂಡೇ ಇಲ್ಲ. ಇವಾಗ ತೊಗೊಂಡ್ರೆ ಗೃಹ ಪ್ರವೇಶಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದ್ರದ್ದು ಬ್ಲೌಸ್ ಇದು ನೋಡಿ. ಇದೂ ಅಷ್ಟೇ ಫುಲ್ಲು ಸ್ಕೈ ಬ್ಲೂ. ಇದು ಲೈಟ್ ವೆಯ್ಟಲ್ಲಿ ತೊಗೊಂಡಿರೋದು, ಫುಲ್ಲು ಪ್ಲೇನು. ಇದು ಬಾರ್ಡರ್ ಮಾತ್ರ ಗೋಲ್ಡ್ ಜರಿ ಬಂದಿದೆ. ಇದು ಫುಲ್ಲು ಸ್ಯಾರಿ ಫುಲ್ಲು ಇದೇ ಥರ ಪ್ಲೇನ್, ಅಂದರೆ ಫುಲ್ ಪ್ಲೇನು. ಇದು ಅಷ್ಟೇ ಪ್ಯೂರ್ ರೇಷ್ಮೆ ಸ್ಯಾರಿ. ಇದನ್ನು ತೊಗೊಂಡಾಗ ಆಲ್ಮೋಸ್ಟ್ ಒಂದು 12 ಏನೋ ಇತ್ತು ಅಷ್ಟೇ. ಅಷ್ಟೇ ಅಲ್ಲ, 12,000. ಫುಲ್ಲು ಸ್ಯಾರಿನೂ ಇದೇ ಥರನೇ ಬಂದಿದೆ ಗೈಸ್. ಈ ಸ್ಯಾರಿ ಅಂತೂ ಸ್ಯಾರಿ ಹಾಕಿದ್ರೆ ಇದು ಹಾಕಿದ್ದೀವ ಇಲ್ವಾ ಅನ್ನೋಷ್ಟು ಫೀಲ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಆಗಿದೆ. ಫುಲ್ಲು ಅಷ್ಟು ಲೈಟ್ ವೆಯ್ಟಲ್ಲಿದೆ. ಫುಲ್ ಸ್ಯಾರಿನ ಓಪನ್ ಮಾಡಿಟ್ರೆ ಅದು ಮತ್ತೆ ಓಲ್ಡಾಗೆ ಜಾಸ್ತಿ. ಆಲ್ಮೋಸ್ಟ್ ನನಗೆ ಪಿಂಕೇ ತುಂಬ ಇಷ್ಟ. ಸೊ ಹಾಗಾಗಿ ಪಿಂಕಲ್ಲೇ ಸ್ವಲ್ಪ 3 ಸ್ಯಾರೀಸು ಪಿಂಕ್ ಕಲರಲ್ಲೇ ಇದೆ ನನಗೆ. ಇದೂ ಅಷ್ಟೇ, ಬಟ್ ಇದು ಫುಲ್ಲು ಪ್ಲೇನು. ಸೆಂಟ್ರಲ್ ಮಾತ್ರ ಇದು ಆನೆ ಬರುತ್ತೆ, ಇಲ್ಲಿ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಫುಲ್ ಪ್ಲೇನ್ ಸ್ಯಾರಿ, ಅಲ್ಲಲ್ಲಿ ಮಾತ್ರ ಈ ಥರ ಎಲಿಫೆಂಟ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಬ್ಲೌಸ್ ಬಂದು ಬ್ಲೂ ಕಲರಲ್ಲಿ ಬರುತ್ತೆ. ಇನ್ನೊಂದು ಸ್ಯಾರಿ ರೇಷ್ಮೆ ಸ್ಯಾರಿ ಅಲ್ಲ,
ಬಟ್ ಇದು ಸಿಂಪಲ್ ಸ್ಯಾರಿ, ಬಟ್ ಇದು ಇನ್ನೂ ಒಂದು ಸರಿನೂ ಉಟ್ಕೊಂಡಿಲ್ಲ. ಇದು ಒಂದು ಹೊಸದು, ಇದು ಲೈಟ್ ವೆಯ್ಟ್ ಇದೆ, ಬಟ್ ಅದು ರೇಷ್ಮೆ ಸೀರೆ ಅಲ್ಲ, ಅದಕ್ಕೆ ಈ ಥರ ಸಿಂಪಲ್ ಅಂದರೆ ಸಿಂಪಲ್ ಥ್ರೆಡ್ಡಲ್ಲೇ ಡಿಸೈನ್ ಮಾಡಿಸಿರೋದು. ಇದು ಯಾವುದು ಸ್ಟೋನ್ ವರ್ಕ್ ಅಲ್ಲ, ಇದನ್ನು ಅಕ್ಕನೇ ಮಾಡಿರೋದು. ತೋರಿಸ್ತೀನಿ ನೋಡಿ. ಇದು ಫುಲ್ಲು ಅಕ್ಕ ಮಾಡಿಕೊಟ್ಟಿರೋ ಬ್ಲೌಸು. ಇದನ್ನು ಅಷ್ಟೇ ಥ್ರೆಡ್ಡಲ್ಲಿ ಮಾಡಿರೋವಂಥದ್ದು. ಇನ್ನು ಇದ್ರದ್ದು ಸ್ಯಾರಿ ಬಂದು ಈ ಥರ ಇದೆ. ಇದನ್ನು ಅಷ್ಟೇ ಫುಲ್ಲು ಪ್ಲೇನ್ ಸ್ಯಾರಿ, ಬಟ್ ಇದು ಒಂಥರ ಗ್ರೀನ್ ಕಲರಲ್ಲಿದೆ. ಇದು ಇನ್ನೂ ಒಂದ್ಸಲಿನೂ ವೇರ್ ಮಾಡಿಲ್ಲ. ಸೊ ಇದು ಹಾಗೆ ಇದೆ ಹೊಲಿಸಿರೋದು, ಯಾಕೆಂದರೆ ನಮ್ಮ ಫಂಕ್ಷನ್ಸ್ ಏನೋ ಅಷ್ಟು ಅಟೆಂಡ್ ಮಾಡಿಲ್ಲ. ಸೊ ಹಾಗಾಗಿ ಆ ಸ್ಯಾರೀಸು ಕೂಡ ಹಾಗೆ ಇದೆ. ಸೊ ನೋಡೋದಲ್ಲ ಗೈಸ್, ರೇಷ್ಮೆ ಸ್ಯಾರಿ ವ್ಲಾಗ್ ಕಲೆಕ್ಷನ್ಸ್ನ ತುಂಬ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆ್ಯಕ್ಚುಲಿ ಏನಂದರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದು ಇವತ್ತು ಕಾಲ ಕೂಡ್ ಬಂದಿದೆ ಅಂತ ಅನಿಸುತ್ತೆ. ಸೊ ಇವತ್ತಿಗೆ ನಾನು ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ನ ಮಾಡಿದ್ದೀನಿ. ಇನ್ಯಾವತ್ತಾದರೂ ಫ್ರೀ ಇದ್ದಾಗ ಡ್ರೆಸ್ ಕಲೆಕ್ಷನ್ಸ್ದು ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ನನಗೆ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟಿವ್ ಮಾಡ್ತಾರೆ. ಕೆಲವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದರಲ್ಲಿ ಕೆಲವರು ಒಂದು ಸ್ವಲ್ಪ ಜನ ಗೊತ್ತಿಲ್ದಿರೇ ಮಾತಾಡೋಕ್ಕೂ ಹೋಗ್ಬಿಡ್ತಾರೆ. ಗೊತ್ತಿಲ್ಲ, ಅವ್ರವ್ರ ಅಭಿಪ್ರಾಯ ಅದು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ರೇಷ್ಮೆ ಸೀರೆ ವ್ಲಾಗ್ಸ್ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.